ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದೇ ರೀತಿ ನಿಮ್ಮ ಆಶೀರ್ವಾದ ಗುರು ಡಿವೋಷ್ನಲ್ ಟಾಕ್ಸ್ ಮೇಲೂ ಕೂಡ ಇರಲಿ. ಹೊಸದಾಗಿ ಚಾನಲನ್ನು ಪ್ರಾರಂಭ ಮಾಡಿದ್ದೀವಿ, ಅದರ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ದಿನ ಕೂಡ ನಮಗೆ ಪಂಚಮಿ ತಿಥಿ ಇದೆ, ನಿನ್ನೆ ಪ್ರಾರಂಭ ಆಗಿರೋದು, ಇವತ್ತು ನಮಗೆ ಮುಕ್ತಾಯ ಆಗುತ್ತೆ. ಅದರ ಒಂದು ಪಂಚಮಿಯ ಪ್ರಭಾವ ಈ ದಿನ ಕೂಡ ಇರೋದ್ರಿಂದ ತಪ್ಪದೆ ಈ ಮಂತ್ರ ಹೇಳ್ಕೊಳ್ಳಿ. ವಾರಾಹಿ ದೇವಿಗೆ ತುಂಬ ಶಕ್ತಿದಾಯಕವಾದ ದಿನಗಳಲ್ಲಿ ಬಹಳ ಮುಖ್ಯವಾದ ಹಾಗೂ ಪ್ರೀತಿಕರವಾದ ದಿನ ಅಂತ ಹೇಳಬಹುದು ಪಂಚಮಿ. ತುಂಬ ಜನಕ್ಕೆ ಪಂಚಮಿ ತಿಥಿ ಯಾವ ದಿನ ಬರುತ್ತೆ ಅಂತ ಗೊತ್ತಾಗೋದಿಲ್ಲ ಅಕ್ಕ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಸ್ವಲ್ಪ ಮುಂಚೆನೇ ಎಷ್ಟೋ ವಿಡಿಯೋಗಳನ್ನು ಕೂಡ ಪಂಚಮಿ ತಿಥಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಅದನ್ನು ವೀಕ್ಷಿಸಿ ನೀವು ಮಾಡ್ಕೊಳ್ಳಿ. ಎಷ್ಟೋ ಪ್ರಾಬ್ಲಮ್ಸ್ ಇದೆ ನಮಗೆ, ಅದೆಲ್ಲ ತೀರಬೇಕಕ್ಕ ಅಂತ ಹೇಳ್ತಾ ಇರ್ತಾರೆ. ಜಮೀನಿಗೆ ಸಂಬಂಧಪಟ್ಟಂತೆ ಇರಬಹುದು, ಹಣಕಾಸಿನ ವಿಚಾರಕ್ಕೆ ಸಾಲಗಳು ಮಾಡ್ಕೊಂಡಿದ್ರೆ, ಮನೆ ಕಟ್ಟೋದಿದ್ದರೆ, ಕೋರ್ಟು ಕಚೇರಿಗಳಿಗೆ ಏನಾದರೂ ನೀವು ಒಂದು ಪ್ರಾಪರ್ಟಿ ಬಗ್ಗೆ ಅಲೀತಾ ಇದ್ದರೆ, ಒಡವೆಗಳು ಏನಾದರೂ ಗಿರ್ವಿ ಇಟ್ಟಿದ್ರೆ, ಅದು ಯಾವ ಥರದ್ದೇ ಕಠಿಣ ಸಮಸ್ಯೆಗಳಿದ್ರೂ ಸ್ನೇಹಿತರೆ, ಪಂಚಮಿ ತಿಥಿ ಅನ್ನೋದು ನಮಗೆ ಯಾಕೆ ಅಷ್ಟೊಂದು ಶಕ್ತಿದಾಯಕವಾಗಿರುತ್ತೆ ಅಂದರೆ, ಸಪ್ತ ಅಷ್ಟಮಾತೃಕೆಯರಲ್ಲಿ 5ನೇ ಸ್ಥಾನ ತಾಯಿಗೆ ಇರುತ್ತೆ. ಮೊದಲೆಲ್ಲ ಯಾವಾಗಲೂ ಎಲ್ಲ ಊರುಗಳೂ ಹಳ್ಳಿ ಆಗಿತ್ತು. ಹಳ್ಳಿಗಳಲ್ಲಿ ನಾವು ಗ್ರಾಮ ದೇವತೆಗಳು ಅಂತ ಏನು ಕರಿತೀವಿ ನೋಡಿ, ಆ ಗ್ರಾಮ ದೇವತೆಗಳಲ್ಲೇ ತಾಯಿ ಕೂಡ ಒಬ್ಬರಾಗಿರ್ತಾರೆ. ಅದನ್ನು ನಾವು ಗಮನ ಇಟ್ಟು ವೀಕ್ಷಿಸಿದಾಗ ನಮಗೆ ಗೊತ್ತಾಗುತ್ತೆ. ನೀವು ಎಲ್ಲೋ ವಾರಾಹಿ ದೇವಿಯ ದೇವಸ್ಥಾನನೇ ಹುಡ್ಕೊಂಡು ಹೋಗಬೇಕು ಅಂತ ಏನೂ ಇಲ್ಲ. ಗ್ರಾಮ ದೇವತೆಗಳು ಇರ್ತಾರಲ್ವ, ಆ ದೇವಸ್ಥಾನಕ್ಕೆ ನೀವು ಪೂಜೆಗೆ ಕೊಟ್ಟರೆ ತುಂಬ ವಿಶೇಷವಾಗಿ ಆ ತಾಯಿಗೆ ಪೂಜೆ ಮಾಡಿ ನೀವು ಆ ಪೂಜೆ ಸಲ್ಲಿಸಿದಷ್ಟೇ ಪ್ರಾಮುಖ್ಯತೆ ಇರುತ್ತೆ. ಯಾಕಂದರೆ ಆ ತಾಯಿ ಅಲ್ಲೇ ನೆಲೆಸಿರೋದ್ರಿಂದ ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ಮನೆಯಲ್ಲಿ ನಾವು ಫೋಟೋ ಇಟ್ಟು ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲಕ್ಕಂತ ಸುಮಾರು ಜನ ಹೇಳ್ತಾ ಇದ್ದಾರೆ. ಆದರೆ ವಾರಾಹಿ ದೇವಿ ಬಂದು ಉಗ್ರ ದೇವತೆ ಅಂತ ನೀವು ತುಂಬ ಭಯ ಪಡ್ತಾ ಇರಬಹುದು. ಕೆಲವೊಬ್ಬರ ಕಮೆಂಟು ನಾನು ಓದಿ ಹೇಳ್ತಾ ಇದ್ದೀನಿ. ಅವ್ರಿಗೆ ಇಷ್ಟ, ಆದರೆ ಅವರ ಅತ್ತೆ ಫೋಟೋ ಎಲ್ಲ ಇಡೋದು ಬೇಡ ಅಂತೆಲ್ಲ ಹೇಳ್ತಾ ಇದ್ರಂತೆ. ಲಲಿತಾ ಪರಮೇಶ್ವರಿಗೆ ಆ ತಾಯಿ ಈ ಸೇನಾಧಿಪತಿ ಅಂತ ಹೇಳ್ತೀವಿ ನೋಡಿ, ಆ ಥರ ಆ ತಾಯಿ. ಅದರಿಂದ ಶಕ್ತಿ ದೇವತೆಗಳು ಎಲ್ಲರೂ ನಮ್ಮ ಅಮ್ಮನವರ ಥರನೇ ಭಯಪಡುವ ಅವಶ್ಯಕತೆ ಇಲ್ಲ. ಆದರೆ ಅವರ ಮನಸ್ಸಿನ ಅಂದರೆ ಹಿರಿಯರು ಏನು ತಿಳಿಸ್ಕೊಟ್ಟಿರ್ತಾರೋ ಆ ಥರ ನೀವು ಫಾಲೋ ಮಾಡಿ, ತಪ್ಪೇನೂ ಇರೋದಿಲ್ಲ. ಏನು ಫೋಟೋ ಇಲ್ಲ, ವಿಗ್ರಹ ಇಲ್ಲ ಅನ್ನೋರು ಕೂಡ ತಾಯಿಯನ್ನು ಮನಸ್ಸಲ್ಲೇ ಆರಾಧನೆ ಮಾಡ್ತಾ ನಂಬಿಕೆಯಿಂದ ಈ ಮಂತ್ರ ಜಪ ಮಾಡಿ. ತುಂಬ ಶಕ್ತಿ ಇರುವಂಥ ದೇವತೆ ಆಗಿರೋದ್ರಿಂದ ನಮ್ಮ ಕೋರಿಕೆಗಳನ್ನ ನೆರವೇರಿಸ್ಕೊಡೋದಕ್ಕೆ ತಾಯಿ ಬೇಗ ನಮಗೆ ಸಹಾಯ ಮಾಡ್ತಾಳೆ. ನಮ್ಮ ಕೈಯಾರನೇ ನಾವು ಆ ಕೆಲಸಗಳನ್ನ, ಅಂದರೆ ಆಗೋದೇ ಇಲ್ಲ ಅನ್ನೋ ಕೆಲಸಗಳು ಕೂಡ ಭಯ ಪಟ್ಕೊಂಡು ಎಲ್ಲೋ ಹಿಂದೆ ಸರಿದು ಬಿಟ್ಟಿರ್ತೀವಿ. ಆ ಕೆಲಸಗಳಿಗೂ ಕೂಡ ಆ ತಾಯಿ ನಮ್ಮ ಕೈಯಾರ ನಾವು ಮಾಡುವಷ್ಟು ಶಕ್ತಿ ಬುದ್ಧಿ ನಮಗೆ ಕೊಡ್ತಾಳೆ. ಸುಮಾರು ಜನಕ್ಕೆ ವಾರಾಹಿ ದೇವಿಯ ಮಂತ್ರಗಳನ್ನು ಹೇಳ್ಕೊಂಡಿರೋದ್ರಿಂದ ಅವರ ಜೀವನದಲ್ಲಿ ಎಷ್ಟೋ ಕೆಲಸಗಳು ಆಗೋದೇ ಇಲ್ಲ ಅಂತ ಅಂದ್ಕೊಂಡಿದ್ವಿ ಅಕ್ಕ. ಮಿರಾಕಲ್, ನಮಗೇ ಆಶ್ಚರ್ಯ ಆಗುವಷ್ಟು ಅದ್ಭುತವಾಗಿ ಕೆಲಸಗಳಾಯಿತು, ನಮಗೆ ಕೆಲಸ ಸಿಕ್ತು, ಮನೆ ಕಟ್ತಾ ಇದ್ದೀವಿ, ನಮ್ಮ ಕೋರಿಕೆಗಳು ನೆರವೇರ್ತಾ ಇದೆ ಅಂತ ಎಷ್ಟೋ ಪಾಸಿಟಿವ್ ಆಗಿ ಹೇಳ್ತಾ ಇದ್ದಾರೆ. ಅದೇ ರೀತಿ ನಿಮಗೂ ಕೂಡ ಆಗಬೇಕು ಅಂದರೆ ನಂಬಿಕೆಯಿಂದ ನೀವು ಮಂತ್ರಗಳನ್ನ ಹೇಳ್ಕೊಳ್ಳಿ ಸ್ನೇಹಿತರೆ. ನಾವು ಆಡಂಬರದಿಂದ ಪೂಜೆ ಮಾಡಬೇಕು ಅಂತ ಏನೂ ಇಲ್ಲ. ನಿಮ್ಮ ಸರಳ ವಿಧಾನದಲ್ಲೇ ನಿಮಗೆ ಎಷ್ಟು ಶಕ್ತಿಯ ಅನುಸಾರ ಇರುತ್ತೋ ಆ ರೀತಿ ಮನೆಯಲ್ಲೇ ಫೋಟೋ ವಿಗ್ರಹ ಇಲ್ಲ ಅಂದ್ರೂ ಚಿಕ್ಕದಾಗಿ ಆ ತಾಯಿಯ ಹೆಸರಲ್ಲಿ ಒಂದು ದೀಪ ಹಚ್ಚಿ, ಈ ಪಂಚಮಿ ತಿಥಿಗಳಲ್ಲಿ 5 ಬತ್ತಿಗಳನ್ನು ಹಾಕಿ ಪಂಚದೀಪಾರಾಧನೆ ಅಥವಾ ಪಂಚಬತ್ತಿಗಳ ದೀಪಾರಾಧನೆ ಮಾಡೋದು ಬಹಳ ವಿಶೇಷಕರವಾಗಿರುತ್ತೆ. ನೀವು 5 ಬತ್ತಿಗಳನ್ನು ಹಾಕಿ ಒಂದು ದೀಪಾರಾಧನೆ ಮಾಡಿ, ಅದರ ಮುಂದೆ ನಿಮಗೆ ಸಾಧ್ಯ ಆದರೆ ಒಂದು ಬೆಲ್ಲದ ಪಾನಕ ಮಾಡೋಕ್ಕಾಗಲಿಲ್ಲ ಅಂದ್ರೂ ಒಂದು ತುಂಡು ಬೆಲ್ಲನಾದರೂ ಇಡಿ. ಅಥವಾ ತಾಯಿಗೆ ಈ ದಾಳಿಂಬೆ ಹಣ್ಣು ಅನ್ನೋದು ಬಹಳ ಇಷ್ಟ. ಹಾಗೆ ಭೂಮಿಯ ಒಳಗೆ ಬೆಳೆಯುವ ತರಕಾರಿ ಹಾಗೂ ಹಣ್ಣುಗಳು ಅಂದರೆ ತುಂಬ ಪ್ರೀತಿಕರ. ಇದರಲ್ಲಿ
ಯಾವುದಾದ್ರೂ ಶಕ್ತಿಯ ಅನುಸಾರ ಇಡಬಹುದು. ಅದನ್ನು ಇಟ್ಬಿಟ್ಟು ಇಷ್ಟು ಪಂಚಮಿ ಮಾಡ್ತೀವಿ ಅಂತ ಕೇಳ್ಕೊಳ್ಳಿ ಸ್ನೇಹಿತರೆ. ಸುಮಾರು ಜನ ನಮಗೆ ಪ್ರಾಬ್ಲಮ್ಸ್ ತುಂಬ ಇದೆ ಅಕ್ಕ ಅಂತ ಹೇಳ್ತಾರೆ. ಅವರೆಲ್ಲ ಈ ರೀತಿ ಮಾಡ್ಕೊಳ್ಳಿ. ಆ ದಿನ ಮೊದಲನೇ ದಿನ ಅಂದರೆ ಪಂಚಮಿ ತಿಥಿ ದಿನ ನೀವು ಪ್ರಾರಂಭ ಮಾಡಿ ಕೇಳ್ಕೊಳ್ಳಿ. 5 ಪಂಚಮಿ ಅಥವಾ 9 ಪಂಚಮಿ ನಾವು ಮಾಡ್ತೀವಿ ತಾಯಿ, ನಿನಗೆ ಸೇವೆ ಸಲ್ಲಿಸ್ತೀವಿ, ನಮ್ಮ ಕಷ್ಟಗಳನ್ನ ನೀನು ದೂರ ಮಾಡು, ನಮ್ಮ ಕೋರಿಕೆಗಳನ್ನ ಈಡೇರಿಸು ಅಂತ ದಯವಿಟ್ಟು ಕೇಳ್ಕೊಳ್ಳಿ. ತುಂಬ ಒಳ್ಳೆಯದಾಗುತ್ತೆ. ಅದರ ಜೊತೆ ಮಂತ್ರ ಕೂಡ ಡಿಸ್ಪ್ಲೇ ಆಗ್ತಾಯಿದೆ. ಈ ಮಂತ್ರ ತುಂಬ ಶಕ್ತಿದಾಯಕವಾಗಿದೆ. 11 ಬಾರಿ ಹೇಳ್ಕೊಳ್ಳಿ. ಯಾವಾಗಲೂ ಅಷ್ಟೇ ಕಷ್ಟಗಳು ಅಂತ ಬಂದಾಗ ಸ್ನೇಹಿತರೆ ಸಂಕಲ್ಪ ಮಾಡಿಕೊಂಡು ಇಷ್ಟು ವಾರ, ಇಷ್ಟು ತಿಂಗಳು, ಇಷ್ಟು ಪಂಚಮಿಗಳು, ಇಷ್ಟು ಅಷ್ಟಮಿ ಮಾಡ್ತೀನಿ ಅಂತ ಕೇಳಿಕೊಂಡು ನೀವು ಪ್ರಾರಂಭ ಮಾಡಿ. ಅಷ್ಟರ ಒಳಗಡೆ ನಿಮಗೆ ಆ ತಾಯಿ ದಾರಿ ಅನ್ನೋದು ತೋರಿಸ್ತಾಳೆ. ಆದರೆ ಇಷ್ಟು ನಾವು ಪ್ರಯತ್ನ ಪಟ್ಟರೂ ಅದು ನಮಗೆ ಆಗ್ತಾ ಇಲ್ಲ ಅಂತ ಏನಾದರೂ ನಿಮ್ಗೆ ಅನ್ನಿಸ್ತಾ ಇದ್ದರೆ ಅದು ನಮಗೆ ಜೀವನದಲ್ಲಿ ಅದು ಬಂದರೆ ಕಷ್ಟಗಳು ಜಾಸ್ತಿ ಆಗಬಹುದು. ಅದಕ್ಕಿಂತ ತುಂಬ ಒಳ್ಳೆಯದನ್ನು ನಮಗೆ ತಾಯಿ ಕೊಡೋದಿದೆ ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅಥವಾ ಸ್ವಲ್ಪ ತಡವಾಗಬಹುದು. ತಡವಾಗ್ತಾ ಇದೆ ಅಂದರೆ ಬೇಗ ಆಗೋದಿದ್ದರೆ ಪ್ರಾಬ್ಲಮ್ಸ್ ಜಾಸ್ತಿ ಆಗಬಹುದು. ತಡವಾಗ್ತಾ ಇದೆ ಅಂದರೆ ಆ ಬರುವ ಏನು ಕಷ್ಟಗಳನ್ನೆಲ್ಲ ಆ ತಾಯಿನೇ ನಿವಾರಣೆ ಮಾಡಿ ನಮಗೆ ಆ ಒಂದು ನಮ್ಮ ಕೋರಿಕೆಯನ್ನು ನಮ್ಮ ಕಣ್ಣು ಮುಂದೆ ಆ ತಾಯಿ ನಿಲ್ಲಿಸಬಹುದು ಅಂತ ನಾವು ಅರ್ಥ ಮಾಡ್ಕೊಳ್ಬೇಕು. ಅದರಿಂದನೇ ಪಂಚಮಿ ದಿನ ನೀವು ತಪ್ಪದೇ ಮಾಡ್ಕೊಳ್ಳಿ. ಎಲ್ಲ ಒಳ್ಳೆಯದಾಗಲಿ. ಈ ಸುಲಭ ವಿಧಾನ ನಿಮಗೆ ಒಳ್ಳೆಯದನ್ನು ತಂದುಕೊಡ್ಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.